ನಮ್ಮ ಮುಖ್ಯಮಂತ್ರಿಯನ್ನ ಮೊದಲು ಮಾಡಿಕೊಂಡು ಎಷ್ಟೋ ಜನ ನಿಮ್ಗೆಲ್ಲರಿಗೂ ಅಭಿನಂದನೆ ಹೇಳಿದ್ರು. ನಾವು ನಿಮಗೆ ಅಭಿನಂದನೆ ಹೇಳದೇ ಇದ್ರೆ ನಮಗೂ ಕೂಡ ಅದು ಮುಜುಗರ ಆಗುತ್ತೆ. ಆದರೆ ಎಷ್ಟೋ ಜನ ನಿಮ್ಮ ಸ್ಥಾನದ ಮೇಲೆ ಕೂತ್ ಹೋದ್ರು, ಯಾರಿಗೂ ಇದರದ್ದು ತಲೆ ಒಳಗೆ ಬರಲೇ ಇಲ್ಲ. ಆದರೆ ನೀವು ಕೂತ ಮೇಲೆ ಇದೊಂದು ಹೊಸ ಆಲೋಚನೆ ತಂದು ಅಲ್ಲಿ ಒಂದು ಹೊರಗಡೆ ಚಿತ್ರವನ್ನು ಮಾಡಿಸಿ ಅರ್ಧ ದಿವಸ ಬಸವಣ್ಣವ್ರಕ್ಕಿಂತಲೂ ನೀವೇ ಹೆಚ್ಚು ಅಭಿನಂದನೆ ತಗೊಂಡ್ರಿ ಅಂತ ನನಗೆ ಬಳಸಾಕತ್ತೈತಿ. ಏನದು ಬಸವಣ್ಣನ್ಕಿಂತ ನಿಮಗೆ ಹೆಚ್ಚು ಅಭಿನಂದನೆಗಳು ಸಿಕ್ಕುವ ಈ ಕೆಲಸ ಮಾಡಿ ಎಷ್ಟು ಒಳ್ಳೇದು ನಿಮ್ಮದು ಹೊಗಳಿಕೆ ಬಂತಂದ್ರೆ ನನಗೆ ಖುಷಿ ಆಯ್ತು. ಎಷ್ಟೋ ಜನ ಅಲ್ಲಿ ಸ್ಪೀಕರ್ ಕೂತ್ ಹೋದ್ರೂ ಸಹಿತ ಈ ಕೆಲಸ ಮಾಡಿರ್ಲಿಲ್ಲಲ್ಲ, ನೀವು ಬಂದು ಕುಂತ ಇಂಥ ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಐಡಿಯಾ ತಗೊಂಡು ಏನು ಮಾಡಿದ್ರಲ್ಲ ನೋಡ್ರಿ, ಯಾರು ಒಬ್ಬರೇ ಎಲ್ಲ ಸಂದರ್ಭದಲ್ಲಿ ನಿಮ್ಮನ್ನು ತೆಗಳ್ತಾರೆ. ಇವತ್ತು ಆ ಕಡೆ ಇದ್ದವರಂತೂ ಸಿಕ್ಕಾಪಟ್ಟೆ ತೆಗಳ್ತಾರೆ. ಇವತ್ತು ಎಲ್ಲರೂ ಎಷ್ಟು ಹೊಗಳಾಕತ್ಯಾರಂತಂದ್ರೆ ಎಲ್ಲರಿಗೆ ಹಿತವಾಗತಕ್ಕಂಥ, ಎಲ್ಲರಿಗೆ ಮನಸ್ಸಿಗೆ ಒಪ್ಪಿಗೆ ಆಗತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಾನು ತಂದಿರಲ್ಲ, ಅದಕ್ಕೆ ನಿಮಗೆ ಅಭಿನಂದನೆ ಹೇಳ್ತು. ನಾಳೆ ಸಂಜೆ ತನಕನೂ ಹೋದ್ರೂ ಅಡ್ಡಿಲ್ಲ. ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, the first parliament of India, the first parliament of the world, ಅನುಭವ ಮಂಟಪವನ್ನ ಇವತ್ತು ಬೆಳಗಾವಿಯ ಸುವರ್ಣಸೌಧದಲ್ಲಿ ಇವತ್ತು ಅದನ್ನ ಹಾಕೋದ್ರ ಮುಖಾಂತರ ಇವತ್ತು ಈ ನಾಡಿಗೆ, ಈ ದೇಶಕ್ಕೆ ಒಂದು ಭವ್ಯವಾದ ಸಂದೇಶವನ್ನ ಇವತ್ತು ತಮ್ಮ ಮುಖಾಂತರ ತಮಗೆ ಮತ್ತು ಸರ್ಕಾರಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.